ಸಾಗುವಳಿ ಆಗ್ತಾ ಇದೆ ಅನ್ನೋ ಮಾಹಿತಿ ಬರ್ತದೆ. ನಮ್ಮ ಡಿವೈಎಸ್ಪಿ ನೇತೃತ್ವದಲ್ಲಿ ತಂಡ ಹೋಗಿ ಸರ್ವೆ ನಂಬರ್ 420 ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳಿಗೆ ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡು ಬರುತ್ತದೆ. ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡ್ತೇವೆ ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಈ 425 ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತಿದೆ. ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ. ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ. ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ. ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ದಸ್ತಗಿರಿ ಮಾಡಿದ್ದೇವೆ. ಹೊಲ ಮಾಲೀಕ ತಂದೆ ಅಲ್ಲಿ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾರೆ. ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ, ಇನ್ನೊಬ್ಬರು ಇನ್ನೂ ಎಕ್ಸ್ಪಾಂಡಿಂಗಲ್ಲಿದ್ದಾರೆ. ಆ ಹೊಲ ಯಾರ ಹೆಸರಲ್ಲಿದ್ದಾನೋ ಅವ್ರು ಮಾತ್ರ ಎಕ್ಸ್ಪಾಂಡಿಂಗಲ್ಲಿದ್ದಾರೆ. ಅವರನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ದಸ್ತಗಿರಿ ಮಾಡ್ತೇವೆ. ನಿನ್ನೆ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು 700ರಿಂದ 800 ಗಿಡಗಳನ್ನು ನಾವು ಕಿತ್ತಾಕಿದ್ದಾಯಿತು. ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು 400 kgಗಳು ಆ ಗಿಡ ಕಾಂಡ ಹಾಗೂ ಹೂವು ಎಳೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು 400 ಕಿಲೋಗಳು ತೂಕ ಬಂದಿದೆ ನಮಗೆ. ಸೊ NDPS ಅಡಿಯಲ್ಲಿ ಸೆಕ್ಷನ್ 20A1 ಅಡಿಯಲ್ಲಿ ನಾವು ಕೇಸು ದಾಖಲೆ ಮಾಡಿಕೊಂಡಿದ್ದೇವೆ. ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ PSI ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು 10,000 ಬಹುಮಾನವನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಹಾಗೂ ಆ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮದೊಂದು ರಿಕ್ವೆಸ್ಟು, ಹಣದ ಆಶಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡೋದು, ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನೆಡೀತಾರೆ. ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನಿನ ಸಂಕಷ್ಟ ನಿಮಗೆ ಎದುರಾಗುತ್ತದೆ. ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ. 10 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಇದೆ ಇದು. ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ. ಸರ್, ಅವತ್ತೇ ಇನ್ನೊಂದು ಮರ್ಡರ್ ಆಗಿತ್ತು ಕಾಣ್ತದ ಹುಮನಾಬಾದು. ಅದೇನು ಅವತ್ತು ಸಿಕ್ಕರೇನು ಸರ್? ಅವತ್ತು ಮರ್ಡರ್ ಆಗಿತ್ತಲ್ಲ, 2 ಆಗಿದ್ದು ಸರ್. ಅದೇ ಆರೋಪಿ ಮನೆಯಲ್ಲಿ ಸಿಕ್ಕಿದ್ದಾವೆ ನಮಗೆ ತಲವಾರು. ಇಲ್ಲ, ಮರ್ಡರ್ ಆಗಿದ್ದು ಅವತ್ತೇ 2 ಆಗಿರ್ಬೋದಲ್ಲ ಸರ್? ಇಲ್ಲ, ಒಂದೇ ಆಗಿತ್ತು. ಹೌದಾ? ಕಳೆದ ವರ್ಷ ಈ ದಸರಾ ಮೆರವಣಿಗೆ ವೇಳೆ ಈ ಸತಿ ಎಲ್ಲ ಸಮುದಾಯಗಳನ್ನು ನಾವು ವಿಶ್ವಾಸಕ್ಕೆ ತಗೊಂಡಿದ್ದೇವೆ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಮಾಡದಂಗೆ ನಾವು ಸಂಭ್ರಮಾಚರಣೆ ಮಾಡ್ಕೊಳ್ತೇವೆ ಅಂತ ಎಲ್ಲ ಸಮುದಾಯದವರು ನಮಗೆ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಹೆಚ್ಚಿನ ಭದ್ರತೆಯನ್ನು ಕೂಡ ನೇಮಿಸಿಕೊಳ್ತೇವೆ. ಯಾವುದೇ ಅನಾಹುತ ಆಗಲಿ, ಯಾವುದೇ ರೀತಿಯ ಬೇರೆ ಬೇರೆ ಇನ್ನೂ ಸೀಟು ದೊಡ್ಡದಾಗಬೇಕಾ? ಸರ್